ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ನಿಶಾ. ಮುಂಜಾನೆಯಿಂದಲೂ ನಡೆದ ಮೆಗಾ ಐಟಿ ಆಪರೇಷನ್ನಲ್ಲಿ ಸಿಕ್ಕಿದ್ದೇನು? ಬಿಎಸ್ವೈ ವಿಜಯೇಂದ್ರರನ್ನ ಹಿಡಿದಿಟ್ಟುಕೊಳ್ಳಲೇ ನಡೆಯಿತಾ ದಾಳಿ? ಬೆಂಗಳೂರಲ್ಲಿ ಕುಸಿದ 5 ಅಂತಸ್ತಿನ ಕಟ್ಟಡ, ಸಾಂಸ್ಕೃತಿಕ ನಗರಿಯಲ್ಲಿ ಮತ್ತೆ ಮೇಳೈಸಿದ ನಾಡಹಬ್ಬ ಸಂಭ್ರಮ. ಇದೆಲ್ಲವನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಬಿಎಸ್ವೈ ಆಪ್ತ ಉಮೇಶ್ ಸಂಪತ್ತಿನ ಕೋಟೆಗೆ ಐಟಿ ಲಗ್ಗೆ ಇಟ್ಟಿದ್ದೇಗೆ? ಉಮೇಶ್ ಆದಾಯದಲ್ಲಿ ದಿಢೀರ್ ಏರಿಕೆ ಆಗಿದೆಯಾ? ಸ್ವಂತ ಬಂಗಲೆ ಇದ್ದರೂ ಬಾಡಿಗೆ ಮನೆಯಲ್ಲಿ ವಾಸವಿದ್ದಿದ್ದು ಏಕೆ? ನೋಡೋಣ. ಬಿಎಸ್ವೈ ಆಪ್ತನಿಗೆ ಶಾಕ್ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆಪ್ತನಾಗಿರೋ ಉಮೇಶ್ನ ಸಂಪತ್ತಿನ ಕೋಟೆಗೆ ಐಟಿ ಲಗ್ಗೆ ಇಟ್ಟಿದ್ದು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಕೇವಲ 2 ವರ್ಷದಲ್ಲಿ ಉಮೇಶ್ ಕೋಟಿ ಆಸ್ತಿ ಗಳಿಸಿದ್ದಾರೆ ಅಂತ ಹೇಳಲಾಗುತ್ತಿದ್ದು, 2 ವರ್ಷದಲ್ಲಿ ಆದಾಯ 300ರಷ್ಟು ಏರಿಕೆ ಆಗಿದೆಯಂತೆ. ನೀರಾವರಿ ನಿಗಮ ಟೆಂಡರ್ನಲ್ಲಿ ಗೋಲ್ಮಾಲ್ ನಡೆದಿರುವ ಆರೋಪ ಕೇಳಿಬಂದಿದೆ. ಉಮೇಶ್ ಆದಾಯದಲ್ಲಿ ದಿಢೀರ್ ಏರಿಕೆಯಾಗಿದ್ದು ಐಟಿ ಬಿಗ್ ಶಾಕ್ ಕೊಟ್ಟಿದೆ. ಕಾವೇರಿ ನೀರಾವರಿ ನಿಗಮ ಟೆಂಡರ್ನಲ್ಲಿ ಗೋಲ್ಮಾಲ್ ನಡೆದಿರುವ ಆರೋಪ ಕೇಳಿಬಂದಿದ್ದು, ಕೃಷ್ಣ ಭಾಗ್ಯ ಜಲ ನಿಗಮ ಟೆಂಡರ್ನಲ್ಲೂ ಭ್ರಷ್ಟಾಚಾರ ನಡೆದಿದೆಯಂತೆ. ಬಿಡುಗಡೆ ಮಾಡಿರುವ ಹಣಕ್ಕೂ ವರ್ಕ್ ಆರ್ಡರ್ಗೂ ವ್ಯತ್ಯಾಸ ಇದ್ದು, 2 ಯೋಜನೆ ಪೂರ್ಣವಾದ ಬಳಿಕ ದಾಖಲೆಗಳಲ್ಲಿ ವ್ಯತ್ಯಾಸ ಕಂಡುಬಂದಿದೆ. ಹೀಗಾಗಿ ಉಮೇಶ್ ಮನೆ ಮೇಲೆ ಐಟಿ ದಾಳಿ ನಡೆಸಿರೋ ಮಾಹಿತಿ ಇದ್ದು, ಬಿಎಸ್ವೈ ಆಪ್ತ ಉಮೇಶ್ಗೆ ಗುತ್ತಿಗೆದಾರರು ಲಿಂಕ್ ಇದ್ದಾರೆ ಅಂತ ಹೇಳಲಾಗುತ್ತಿದೆ. ನೀರಾವರಿ ನಿಗಮದಲ್ಲಿನ ಯೋಜನೆಯಲ್ಲಿ ಅವ್ಯವಹಾರ ನಡೆದಿರುವ ಅನುಮಾನ ವ್ಯಕ್ತವಾಗಿತ್ತು. ಬಿಎಸ್ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಈ ಯೋಜನೆ ಮಾಡಲಾಗಿತ್ತು. 20,000 ಕೋಟಿ ಯೋಜನೆ ಅನುಷ್ಠಾನಕ್ಕೆ ತರಲಾಗಿತ್ತು. ಏತ ನೀರಾವರಿ ಹಾಗೂ ನಾಲೆ ಆಧುನೀಕರಣ ಯೋಜನೆಯಲ್ಲಿ ಸಾವಿರಾರು ಕೋಟಿ ಕಿಕ್ಬ್ಯಾಕ್ ವ್ಯವಹಾರ ನಡೆದಿರುವ ಆರೋಪ ಕೇಳಿಬಂದಿತ್ತು. ವಿಪಕ್ಷಗಳು ಕೂಡ ಕಿಕ್ಬ್ಯಾಕ್ ಬಗ್ಗೆ ಆರೋಪ ಮಾಡಿದವು. ಕಿಕ್ಬ್ಯಾಕ್ ಆರೋಪದ ಬೆನ್ನಲ್ಲೇ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನೀರಾವರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಹಗರಣದ ಬೆನ್ನತ್ತಿಯೇ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಈ ಹಿಂದೆ ನೀರಾವರಿ ಇಲಾಖೆಯಲ್ಲಿ ಸುಮಾರು 2,000 ಕೋಟಿ ಮೊತ್ತದ ಹಗರಣ ನಡೆದಿದೆ ಅಂತ ಹೇಳಲಾಗಿದೆ. ಈ ಮಾಹಿತಿ ಆಧಾರದ ಮೇಲೆ ಇಂಟರ್ನಲ್ ಎಂಕ್ವೈರಿ ಮಾಡಿದ್ದ ಐಟಿ ಇದೀಗ ದಾಳಿ ಮಾಡಿದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆಪ್ತನಾಗಿರೋ ಉಮೇಶ್ಗೆ ಐಟಿ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಉಮೇಶ್ ಇತ್ತೀಚೆಗಷ್ಟೇ ಬೆಂಗಳೂರಿನ ನಾಗಸಂದ್ರ ಮೆಟ್ರೋ ನಿಲ್ದಾಣದ ಹಿಂಭಾಗವೇ ಐಷಾರಾಮಿ ಬಂಗಲೆ ಕಟ್ಟಿಸಿದ್ರು. ಇದೇ ಬಂಗಲೆ ಐಟಿ ಅಧಿಕಾರಿಗಳ ಕಣ್ಣಿಗೆ ಬಿದ್ದು ದಾಳಿ ನಡೆಸಿದ್ದಾರೆ ಅನ್ನೋ ಅನುಮಾನ ಮೂಡಿದೆ. ನಾಗಸಂದ್ರ ಮೆಟ್ರೋ ಹಿಂಭಾಗ ರಾಮಯ್ಯ ಲೇಔಟ್ನಲ್ಲಿ ಮನೆ ಕಟ್ಟಿಸಿದ್ದು, ಬಂಗಲೆಗೆ ಬಿಎಸ್ವೈ ಅಧಿಕೃತ ನಿವಾಸದ ಹೆಸರಾದ ಧವಳಗಿರಿ ನಿವಾಸ ಅಂತಾನೆ ಹೆಸರು ಇಟ್ಟಿದ್ದಾರೆ. ನಾಗಸಂದ್ರ ಮೆಟ್ರೋ ಹಿಂಭಾಗ ಐಷಾರಾಮಿ ಬಂಗಲೆ ಕಟ್ಟಿಸಿರುವ ಉಮೇಶ್ 10 ವರ್ಷಗಳಿಂದ ಬೆಂಗಳೂರಿನ ಭಾಷಂ ಸರ್ಕಲ್ನಲ್ಲಿ 15/40 ಅಳತೆಯ ಬಾಡಿಗೆ ಮನೆಯಲ್ಲಿ ನೆಲೆಸಿದ್ದಾರೆ. ಭಾಷಂ ಸರ್ಕಲ್ ಬಳಿ ಇರುವ ಉಮೇಶ್ ಬಾಡಿಗೆ ಮನೆಯಲ್ಲಿಯೇ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಉಮೇಶ್ರನ್ನ ವಿಚಾರಣೆ ನಡೆಸಿದ್ದಾರೆ. 10 ಜನ ಐಟಿ ಅಧಿಕಾರಿಗಳು ತನಿಖೆ ನಡೆಸಿದ್ದಾರೆ. ಉಮೇಶ್ 2008ರಿಂದಲೂ ಬಿಎಸ್ ಯಡಿಯೂರಪ್ಪ ಜೊತೆಗಿದ್ದು, ಈಗಲೂ ಕೂಡ ಸರ್ಕಾರಿ ವಾಹನದಲ್ಲೇ ಸುತ್ತಾಡುತ್ತಾರೆ. KA 37 G0523 ನಂಬರಿನ ಇನ್ನೋವಾ ಕ್ರಿಸ್ಟಾ ಕಾರ್ನಲ್ಲಿ ಓಡಾಡುತ್ತಾರೆ. ನೀರಾವರಿ ಇಲಾಖೆಯ ಪ್ರಮುಖ ಕಡತಗಳನ್ನು ವಿಲೇವಾರಿ ಮಾಡೋದ್ರ ಜೊತೆಗೆ ವರ್ಗಾವಣೆಯನ್ನು ಮಾಡಿಸ್ತಾರೆ ಅನ್ನೋ ಆರೋಪ ಇದೆ. ಉಮೇಶ್ ಮನೆ ಮೇಲೆ ದಾಳಿ ಮಾಡಿರುವ ಅಧಿಕಾರಿಗಳು ಇಂಚಿಂಚು ಶೋಧ ನಡೆಸಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರ ಆಪ್ತ ಉಮೇಶ್ ಮಾತ್ರ ಅಲ್ಲ, ಉಮೇಶ್ ಸಂಬಂಧಿಕರಿಗೂ ಆದಾಯ ತೆರಿಗೆ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಉಮೇಶ್ ಸಂಬಂಧಿಕರ ಮನೆ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಉಮೇಶ್ ಸಂಬಂಧಿಕರಿಗೆ ಸೇರಿದ 6 ಮನೆಗಳ ಮೇಲೆ ರೇಡ್ ನಡೆದಿದ್ದು, ಐಟಿ ತಂಡ ತಲಾಶ್ ಮಾಡಿದೆ. ಅಧಿಕಾರಿಗಳ ಸಂಪರ್ಕದಲ್ಲಿದ್ದ ಉಮೇಶ್ ಅವರಿಂದಲೇ ಮಾಹಿತಿ ಪಡೆದಿದ್ದ ಅಂತ ಹೇಳಲಾಗುತ್ತಿದೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಅಧಿಕಾರಿಗಳನ್ನ ಉಮೇಶ್ ಸಂಪರ್ಕಿಸುತ್ತಿದ್ದ. ಯಡಿಯೂರಪ್ಪ ಆಪ್ತ ಸಹಾಯಕ ಆಗಿದ್ದ ಕಾರಣದಿಂದಲೇ ಅಧಿಕಾರಿಗಳ ಸಂಪರ್ಕದಲ್ಲಿದ್ದ. ಈ ವೇಳೆ ಇಲಾಖಾವಾರು ಕೆಲವೊಂದು ವಿಷಯಗಳ ಬಗ್ಗೆ ಮಾಹಿತಿ ಪಡೆದಿದ್ದ ಅಂತ ಹೇಳಲಾಗಿದೆ. ಬಿಎಸ್ವೈ ಆಪ್ತನ ಮನೆಯಲ್ಲಿ ಐಟಿ ಏನೆಲ್ಲ ದಾಖಲೆ ಸಂಗ್ರಹಿಸಿದೆ? ಬಾಗಲಕೋಟೆಯಲ್ಲೂ ಅಧಿಕಾರಿಗಳು ಭರ್ಜರಿ ಭೇಟಿಯಾಡಿದ್ದೇಗೆ? ಚಾರ್ಟೆಡ್ ಅಕೌಂಟೆಂಟ್ ಮನೆಯಲ್ಲಿ ಕಂತೆ ಹಣ, ಚಿನ್ನಾಭರಣ ಪತ್ತೆಯಾಯ್ತಾ? ನೋಡೋಣ ಐಟಿ ಗುನ್ನ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ.
ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಆಪ್ತ ಉಮೇಶ್ ಮನೆಯಲ್ಲಿ ಮಹತ್ವದ ದಾಖಲೆಗಳನ್ನು ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಸೂಟ್ಕೇಸ್ ತುಂಬಾ ದಾಖಲೆಗಳನ್ನು ಹೊತ್ತೊಯ್ದಿದ್ದಾರೆ. 3 ಬ್ಯಾಗ್ ಹಾಗೂ 1 ಸೂಟ್ಕೇಸ್ನಷ್ಟು ದಾಖಲೆಗಳನ್ನು ವಶಕ್ಕೆ ಪಡೆದು 2 ಕಾರುಗಳಲ್ಲಿ ತೆರಳಿದ್ದಾರೆ. ಬಿಎಸ್ವೈ ಆಪ್ತ ಉಮೇಶ್ ನೀರಾವರಿ ಇಲಾಖೆಯ ಇಇ ಕಾರನ್ನ ಬಳಸ್ತಾ ಇದ್ದು, ಕೊಪ್ಪಳದ ಕಾರು ಬೆಂಗಳೂರಿಗೆ ಹೇಗೆ ಬಂತು ಅನ್ನೋ ಅನುಮಾನ ಮೂಡಿದೆ. ಪತ್ತೆಯಾದ ಕಾರು ಮುನಿರಾಬಾದ್ನ ತುಂಗಭದ್ರಾ ನೀರಾವರಿ ವಲಯ ಕಚೇರಿಗೆ ಸೇರಿದ್ದಾಗಿದ್ದು, ಕಾರನ್ನ ಇಇ ಉಪಯೋಗಿಸುತ್ತಿದ್ರು ಎನ್ನಲಾಗಿದೆ. ಉಮೇಶ್ ಬಳಿ ಪತ್ತೆಯಾದ KA 37 G0523 ನಂಬರ್ನ ಇನೋವಾ ಕಾರು ಕೊಪ್ಪಳದ ಆರ್ಟಿಒ ಕಚೇರಿಯಲ್ಲಿ ರಿಜಿಸ್ಟರ್ ಆಗಿದೆ. ಐಟಿ ದಾಳಿಗೆ ಒಳಗಾಗಿರೋ ಉಮೇಶ್ ಈ ಹಿಂದೆ ಆಯನೂರು ಮಂಜುನಾಥ್ರ ಆಪ್ತ ಸಹಾಯಕರಾಗಿದ್ರು. ಆಯನೂರು ಮಂಜುನಾಥ್ ಸಂಸದರಾದ ಬಳಿಕ ಬಿಎಸ್ ಯಡಿಯೂರಪ್ಪ ಜೊತೆ ಕೆಲಸ ಶುರು ಮಾಡಿದ್ರು. ಅಲ್ಲದೆ ಬಿಎಸ್ ಯಡಿಯೂರಪ್ಪರ ಕುಟುಂಬಸ್ಥರ ಜೊತೆ ಉಮೇಶ್ ಉತ್ತಮ ಒಡನಾಟ ಹೊಂದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಆಯನೂರು ನಿವಾಸಿಯಾಗಿರುವ ಉಮೇಶ್ ಬಿಎಸ್ ಯಡಿಯೂರಪ್ಪರಿಗಿಂತ ವಿಜಯೇಂದ್ರಗೆ ಹೆಚ್ಚು ಆಪ್ತನಾಗಿದ್ದಾನೆ. ಬಿವೈ ವಿಜಯೇಂದ್ರರ ಆಪ್ತ ಸಹಾಯಕನಾಗಿ ಉಮೇಶ್ ಕೆಲಸ ಮಾಡ್ತಾ ಇದ್ದು, ಉಮೇಶ್ ಸಹೋದರ ಮಲ್ಲೇಶ್ವರ್ ಆಯನೂರಿನಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದಾರೆ. ಆದರೆ ಆಯನೂರಿನ ಉಮೇಶ್ ಸಹೋದರನ ಮನೆ ಮೇಲೆ ಐಟಿ ದಾಳಿಯಾಗಿಲ್ಲ. ಬಾಗಲಕೋಟೆ ನಗರದಲ್ಲಿ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕ್ಯಾಟಗರಿ 1 ಕಾಂಟ್ರಾಕ್ಟರ್ ಆಗಿರುವ ಡಿಆರ್ ಉಪ್ಪಾರ್ ಮನೆ ಮೇಲೆ ಐಟಿ ದಾಳಿ ಮಾಡಿ ಪರಿಶೀಲಿಸಿದ್ದಾರೆ. ನವನಗರದ 69ನೇ ಸೆಕ್ಟರ್ನಲ್ಲಿರುವ ಮನೆ ಮೇಲೆ ಬೆಂಗಳೂರಿನಿಂದ ಬಂದಿರುವ ಐಟಿ ಅಧಿಕಾರಿಗಳು ದಾಳಿ ರೇಡ್ ಮಾಡಿದ್ದಾರೆ. ಡಿಆರ್ ಉಪ್ಪಾರ್ ವಿಜಯಪುರ ಮೂಲದ ಗುತ್ತಿಗೆದಾರರಾಗಿದ್ದಾರೆ. ಬಾಗಲಕೋಟೆಯಲ್ಲಿ ಐಟಿ ಅಧಿಕಾರಿಗಳು ಭರ್ಜರಿ ಭೇಟಿಯಾಡಿದ್ದಾರೆ. ಗುತ್ತಿಗೆದಾರ ಉಪ್ಪಾರ್ ಹೆಲಿಕಾಪ್ಟರ್ನಲ್ಲಿ ಓಡಾಡ್ತಿದ್ದಾರಂತೆ. ಕಾಂಟ್ರಾಕ್ಟರ್ ಉಪ್ಪಾರ್ ಹೈಫೈ ಕಾಮಗಾರಿಗಳಿಗಷ್ಟೇ ಟಾರ್ಗೆಟ್ ಮಾಡ್ತಿದ್ದ ಅನ್ನೋದು ಬೆಳಕಿಗೆ ಬಂದಿದೆ. 500 ಕೋಟಿ ಒಳಗಿನ ಕಾಮಗಾರಿ ಕಡೆ ತಿರುಗಿಯೂ ನೋಡದ ಉಪ್ಪಾರ್ ಸಾವಿರಾರು ಕೋಟಿ ರೂಪಾಯಿಯ ಕಾಮಗಾರಿಯ ಗುತ್ತಿಗೆ ಹಿಡಿಯುತ್ತಿದ್ರಂತೆ. ಕೃಷ್ಣ ಭಾಗ್ಯ ಜಲ ನಿಗಮ, ಕೊಂಕಣ್ ರೈಲ್ವೆ ಹಾಗೂ ನೀರಾವರಿ ಕಾಲುವೆ ಕಾಮಗಾರಿ, ರಸ್ತೆ ಕಾಮಗಾರಿ ಗುತ್ತಿಗೆ ಹಿಡಿಯುತ್ತಿದ್ರಂತೆ. ಐಟಿ ದಾಳಿಗೆ ಒಳಗಾಗಿರೋ ಕ್ಲಾಸ್ 1 ಕಾಂಟ್ರಾಕ್ಟರ್ ಉಪ್ಪಾರ್ಗೆ 3 ಪಕ್ಷಗಳ ನಾಯಕರು ಜೊತೆ ಲಿಂಕ್ ಇದೆಯಂತೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನಾಯಕರ ಜೊತೆ ಸಂಪರ್ಕದಲ್ಲಿದ್ದ ಉಪ್ಪಾರ್ ಎಲ್ಲರ ಜೊತೆ ಸಂಪರ್ಕ, ಸ್ನೇಹ, ಪ್ರಭಾವ ಬಳಸಿ ಟೆಂಡರ್ ಪಡಿತಾ ಇದ್ರಂತೆ. ವಿಜಯಪುರ ಮೂಲದ ಗುತ್ತಿಗೆದಾರ ಡಿಆರ್ ಉಪ್ಪಾರ್ ಸದ್ಯ ಬೆಂಗಳೂರಿನಲ್ಲಿ ವಾಸವಿದ್ದಾರೆ. ರಾಹುಲ್ ಎಂಟರ್ಪ್ರೈಸಸ್ನಲ್ಲಿ ಐಟಿ ಮೆಗಾ ಆಪರೇಷನ್ ಮಾಡಿದ್ದು, ಕಚೇರಿಯಲ್ಲಿದ್ದ ಲಾಕರ್ ಓಪನ್ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಲಾಕರ್ನಲ್ಲಿ ಮಹತ್ವದ ದಾಖಲೆ ಪತ್ತೆಯಾಗಿರುವ ಮಾಹಿತಿ ಸಿಕ್ಕಿದೆ. ಅಲ್ಲದೆ ಬ್ಯಾಂಕ್ ವಹಿವಾಟು ಜಾಲಾಡುತ್ತಿರುವ ಅಧಿಕಾರಿಗಳಿಗೆ 5 ವಿವಿಧ ಬ್ಯಾಂಕ್ಗಳ ಪಾಸ್ಬುಕ್ ಸಿಕ್ಕಿದ್ದು ವಶಕ್ಕೆ ಪಡೆದಿದ್ದಾರೆ. ಇನ್ನು ಕಚೇರಿಯಲ್ಲಿದ್ದ ಹಾರ್ಡ್ ಡಿಸ್ಕ್ಗಳನ್ನು ವಶಕ್ಕೆ ಪಡೆದು ಪರಿಶೀಲಿಸಿ ಹಾರ್ಡ್ ಡಿಸ್ಕ್ನಲ್ಲಿರೋ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಚಾರ್ಟರ್ಡ್ ಅಕೌಂಟೆಂಟ್ ಅಮಲಾ ಮನೆ ಮೇಲೆ ದಾಳಿ ಮಾಡಿದ ಐಟಿ ಅಧಿಕಾರಿಗಳು ಅಮಲಾರ ಬ್ಯಾಂಕ್ ಪಾಸ್ಬುಕ್ ಮುಂದಿಟ್ಟು ಪ್ರಶ್ನೆ ಕೇಳಿದ್ದಾರೆ. ವಾರ್ಷಿಕ ಆದಾಯ, ಆಸ್ತಿಗಳ ಬಗ್ಗೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ. ಇನ್ನು ಅಮಲಾ ನಿವಾಸದಲ್ಲಿ ಕಂತೆ ಹಣ ಪತ್ತೆಯಾಗಿದೆ ಎನ್ನಲಾಗಿದ್ದು, ಅಪಾರ್ಟ್ಮೆಂಟ್ಗೆ ಐಟಿ ಅಧಿಕಾರಿಗಳು ಹಣ ಎಣಿಸೋ ಯಂತ್ರ ತಂದಿದ್ರು. ಅಮಲಾ ಮನೆಗೆ ಅಕ್ಕಸಾಲಿಗ ಕೂಡ ಬಂದಿದ್ರು. ಅಮಲಾ ಮನೆಯಲ್ಲಿ ಚಿನ್ನಾಭರಣಗಳು ಪತ್ತೆಯಾಗಿದ್ದು, ಅಕ್ಕಸಾಲಿಗ ಚಿನ್ನಾಭರಣ ಮೌಲ್ಯಮಾಪನ ನಡೆಸಿದ್ರು. 300 ಅಧಿಕಾರಿಗಳ ತಂಡದ ರೋಚಕ ಕಾರ್ಯಾಚರಣೆ ಹೇಗಿತ್ತು? ಮತ್ತಷ್ಟು ಅಧಿಕಾರಿಗಳಿಗೆ ಕಾದಿದೆಯಾ ವಿಚಾರಣೆಯ ಸಂಕಷ್ಟ? ಬಿಎಸ್ವೈ ವಿಜಯೇಂದ್ರರನ್ನ ಗುರಿಯಾಗಿಸಿಯೇ ದಾಳಿ ನಡೆಯಿತಾ? ನೋಡೋಣ ಭ್ರಷ್ಟರ ಬೇಟೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಆದಾಯ ತೆರಿಗೆ ಅಧಿಕಾರಿಗಳು ರಾಜ್ಯ ರಾಜಧಾನಿಯ ತೆರಿಗೆ ವಂಚಕರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರು ನಗರದಲ್ಲಿ 50ಕ್ಕೂ ಹೆಚ್ಚು ಕಡೆ ಐಟಿ ದಾಳಿ ಮಾಡಿದ್ದು, ಉದ್ಯಮಿಗಳು, ಸಿಎ, ಗುತ್ತಿಗೆದಾರರ ಮನೆ ಮೇಲೆ ರೇಡ್ ನಡೆಸಿದೆ. ಕರ್ನಾಟಕ ಗೋವಾ ವಿಭಾಗದ 300 ಅಧಿಕಾರಿಗಳ ತಂಡ ಉದ್ಯಮಿಗಳು, ಕಾಂಟ್ರಾಕ್ಟರ್ಗಳ ಮನೆ ಪರಿಶೀಲನೆ ಮಾಡಿದ್ದಾರೆ. 30 ಗುತ್ತಿಗೆದಾರರು ಐಟಿ ಅಧಿಕಾರಿಗಳ ಟಾರ್ಗೆಟ್ ಆಗಿದ್ದು, ನೀರಾವರಿ ಇಲಾಖೆಗೆ ಸಂಬಂಧಿಸಿದ ಗುತ್ತಿಗೆದಾರರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಗುತ್ತಿಗೆದಾರರಿಗೆ ಕಬ್ಬಿಣ ಹಾಗೂ ಇತರೆ ಸರಕು ಸರಬರಾಜು ಮಾಡುತ್ತಿದ್ದ ಅಂಗಡಿಗಳು, ಗುತ್ತಿಗೆದಾರರು ಹಾಗೂ ಅಂಗಡಿಗಳಿಗೆ ಇದ್ದ ಚಾರ್ಟರ್ಡ್ ಅಕೌಂಟೆಂಟ್ಗಳ ಮನೆ ಮೇಲೂ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ.
ಬೆಂಗಳೂರಿನಲ್ಲಿ ಮತ್ತಷ್ಟು ಜನರಿಗೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಚಾರ್ಟರ್ಡ್ ಅಕೌಂಟೆಂಟ್ ಆರ್ ಲಕ್ಷ್ಮೀಕಾಂತ್ ಫ್ಲಾಟ್ ಮೇಲೆ ಐಟಿ ದಾಳಿ ಮಾಡಿದೆ. ವಿದ್ಯಾರಣ್ಯಪುರದಲ್ಲಿರುವ ಚಾಮುಂಡೇಶ್ವರಿ ಲೇಔಟ್ನಲ್ಲಿರುವ ಫ್ಲಾಟ್ ಮೇಲೆ ರೇಡ್ ಮಾಡಿ 6 ಐಟಿ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ನೀರಾವರಿ ಇಲಾಖೆ ವ್ಯವಹಾರದಲ್ಲಿ ಅವ್ಯವಹಾರ ಆರೋಪ ಸಂಬಂಧ ವಿಚಾರಣೆ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ವಿವಿಧ ನೀರಾವರಿ ನಿಗಮಗಳ ಅಧಿಕಾರಿಗಳಿಗೆ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳಲಾಗುತ್ತಿದೆ. ಐಟಿ ದಾಳಿ ಸಂಬಂಧ ಪ್ರಮುಖ ಅಧಿಕಾರಿಗಳು ಸೇರಿದಂತೆ ಮತ್ತಷ್ಟು ಅಧಿಕಾರಿಗಳನ್ನು ವಿಚಾರಣೆಗೆ ಒಳಪಡಿಸುತ್ತಾರೆ ಅಂತ ಹೇಳಲಾಗಿದೆ. ಐಟಿ ದಾಳಿ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಬಾಂಬ್ ಸಿಡಿಸಿದ್ದಾರೆ. ಬಿಎಸ್ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಹಿತೈಷಿಗಳ ಮನೆ ಮೇಲೆಯೇ ದಾಳಿ ಮಾಡಿದ್ದು, ಬಿಎಸ್ವೈ ವಿಜಯೇಂದ್ರ ಅವರನ್ನ ಹಿಡಿದಿಟ್ಟುಕೊಳ್ಳೋಕೆ ಈ ದಾಳಿ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ ಮತ್ತೆ ಬೇರೆ ಏನೋ ಆರಂಭವಾಗುತ್ತೆ, ಹೀಗಾಗಿ ಈಗಲೇ ಅವರನ್ನ ಹಿಡಿದಿಟ್ಟುಕೊಳ್ಳೋಕೆ ಬೇರೆಯದ್ದು ಪ್ರಾರಂಭವಾಗುವ ಮುನ್ನವೇ ಐಟಿ ದಾಳಿ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಕಲಬುರಗಿಯಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಐಟಿ ದಾಳಿ ವಿಚಾರದಲ್ಲಿ ಬಿಜೆಪಿಗೆ ಟಕ್ಕರ್ ಕೊಟ್ಟಿದ್ರು. ಯಡಿಯೂರಪ್ಪ ಆಪ್ತನ ಮನೆ ಮೇಲೆ ಐಟಿ ದಾಳಿ ಬಿಜೆಪಿ ಆಂತರಿಕ ಜಗಳ ಎತ್ತಿ ತೋರಿಸುತ್ತೆ ಅಂತ ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ರು. ಐಟಿ ದಾಳಿಗೆ ಒಳಗಾಗಿರೋ ಉಮೇಶ್ ನನಗೆ ಚಿರಪರಿಚಿತನಾಗಿದ್ದಾನೆ ಅಂತ ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಉಮೇಶ್ ನನಗೆ ಪರಿಚಿತ, ಆದರೆ ಬೇರೆ ಯಾವ ಮಾಹಿತಿಯೂ ನನಗೆ ಇಲ್ಲ ಅಂತ ತಿಳಿಸಿದ್ದಾರೆ. ಬಿಎಸ್ ಯಡಿಯೂರಪ್ಪ ಆಪ್ತ ಉಮೇಶ್ ಮನೆ ಮೇಲೆ ದಾಳಿ ವಿಚಾರವಾಗಿ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಐಟಿ ದಾಳಿಗೂ ರಾಜ್ಯ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಐಟಿ ದಾಳಿ ಸರ್ಕಾರದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಪ್ರಶ್ನಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಸಿಎಂ, ಐಟಿ ದಾಳಿ ಬಗ್ಗೆ ಅಧಿಕಾರಿಗಳು ನನಗೆ ಮಾಹಿತಿ ನೀಡಿಲ್ಲ, ಸಂಪೂರ್ಣ ಮಾಹಿತಿ ಪಡೆದುಕೊಳ್ತೇನೆ ಅಂತ ತಿಳಿಸಿದರು. ಆದಾಯ ತೆರಿಗೆ ಇಲಾಖೆಯ ದಾಳಿ ವಿಚಾರವಾಗಿ ವಿಧಾನಸೌಧದಲ್ಲಿ ಗೃಹ ಸಚಿವ ಆರ್ ಜ್ಞಾನೇಂದ್ರ ಪ್ರತಿಕ್ರಿಯೆ ನೀಡಿದ್ದು, ಐಟಿ ದಾಳಿ ಎಲ್ಲರ ಮನೆಗಳ ಮೇಲೂ ನಡೆಯುತ್ತೆ ಅಂತ ಹೇಳಿದ್ದಾರೆ. ಐಟಿ ದಾಳಿ ಬಗ್ಗೆ ನಾನು ಮಾಧ್ಯಮಗಳಲ್ಲಿ ನೋಡಿದ್ದೇನೆ, ನಿಯಮಗಳ ಪ್ರಕಾರವೇ ಐಟಿ ದಾಳಿ ನಡೆಯುತ್ತೆ, ಯಾರು ಯಾವುದನ್ನ ಕೇಳುವುದಿಲ್ಲ, ಇದು ಆದಾಯ ತೆರಿಗೆ ಇಲಾಖೆಗೆ ಸಂಬಂಧಪಟ್ಟಿದ್ದು ಅಂತ ಗೃಹ ಸಚಿವ ಆರ್ ಜ್ಞಾನೇಂದ್ರ ತಿಳಿಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಚಾಲನೆ. ನಾಡಹಬ್ಬ ಉದ್ಘಾಟಿಸಿ ಎಸ್ಎಂ ಕೃಷ್ಣ ಹೇಳಿದ್ದೇನು? ಸತತ 2ನೇ ವರ್ಷವೂ ಸರಳ ದಸರಾ ಹೇಗಿದೆ? ನೋಡೋಣ ದಸರಾ ವೈಭವ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ವಿದ್ಯುಕ್ತ ಚಾಲನೆ ನೀಡಲಾಯಿತು. 411ನೇ ದಸರಾಕ್ಕೆ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಚಾಲನೆ ನೀಡಿದ್ರು. ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡಿ ಬಳಿಕ ದಸರಾಗೆ ಉದ್ಘಾಟಿಸಿದ್ರು. ಈ ವೇಳೆ ಸಿಎಂ ಬಸವರಾಜ ಬೊಮ್ಮಾಯಿ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್, ಕಂದಾಯ ಸಚಿವ ಆರ್ ಅಶೋಕ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ದಸರಾ ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಿಎಂ ಎಸ್ಎಂ ಕೃಷ್ಣ, ಯಾವ ಜನ್ಮದ ಪುಣ್ಯವೂ ಗೊತ್ತಿಲ್ಲ, ನನಗೆ ದಸರಾ ಉದ್ಘಾಟಿಸೋ ಅವಕಾಶ ಸಿಕ್ಕಿದೆ. ಈ ಅವಕಾಶ ಮಾಡಿಕೊಟ್ಟ ಸಿಎಂ ಬೊಮ್ಮಾಯಿಗೆ ನನ್ನ ಅನಂತ ಧನ್ಯವಾದ. ನನ್ನ ವಿದ್ಯಾಭ್ಯಾಸದ ದಿನಗಳಲ್ಲಿ ಪ್ರತಿನಿತ್ಯ ತಾಯಿ ಚಾಮುಂಡಿ ದೇವಿಗೆ ನಮಿಸ್ತಾ ಇದ್ದೆ ಅಂತ ಹಳೆಯ ನೆನಪು ಮೆಲುಕು ಹಾಕಿದ್ರು. ನಾನು ಚಿಕ್ಕವನಿದ್ದಾಗ ಮೈಸೂರು ದಸರಾಗೆ ವಿದೇಶಗಳಿಂದ ಜನ ಬರ್ತಾ ಇದ್ರು. ದಸರಾ ವೇಳೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮವೂ ನಡೀತಾ ಇತ್ತು ಅಂತ ಎಸ್ಎಂಗೆ ಬಾಲ್ಯದ ಮೆಲುಕು ಹಾಕಿದ್ರು. ದಸರಾ ಉದ್ಘಾಟನಾ ಭಾಷಣದಲ್ಲಿ ಎಸ್ಎಂ ಕೃಷ್ಣ ಪ್ಯಾಕೇಜ್ ಟೂರಿಸಂ ಬಗ್ಗೆ ಸಿಎಂಗೆ ಸಲಹೆ ನೀಡಿದ್ರು. ಪ್ಯಾಕೇಜ್ ಟೂರಿಸಂನಿಂದ ಪ್ರವಾಸೋದ್ಯಮ ಅಭಿವೃದ್ಧಿಯಾಗುತ್ತೆ. ತುಂಬಾ ಸ್ವಚ್ಛವಾಗಿರೋ ಸಿಂಗಾಪುರ ನೋಡಲು ಲಕ್ಷಾಂತರ ಜನ ಹೋಗ್ತಾರೆ. ಹಾಗೆ ನಮ್ಮ ಮೈಸೂರು ಕೂಡ ಸುಂದರ ನಗರ ಮಾಡಬೇಕು, ಪ್ರಕೃತಿ ದತ್ತವಾಗಿ ಎಲ್ಲ ಸಿಗಬೇಕಾದ್ರೆ ಬಳಸಿಕೊಳ್ಬೇಕು ಅಂತ ಭಾಷಣದಲ್ಲಿ ಎಸ್ಎಂ ಕೃಷ್ಣ ಸಿಎಂ ಬೊಮ್ಮಾಯಿ ಮುಂದೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ದಸರಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಚಾಮುಂಡೇಶ್ವರಿ ದೇವಿಗೆ ಅಗ್ರ ಪೂಜೆಯೊಂದಿಗೆ ದಸರಾ ಉದ್ಘಾಟನೆ ಮಾಡಲಾಗಿದೆ ಅಂತ ಹೇಳಿದ್ರು. ನಾನು ಎಲ್ಲರ ಶ್ರೇಯೋಭಿವೃದ್ಧಿಗೆ ಕೆಲಸ ಮಾಡುವ ಪಣ ತೊಟ್ಟಿದ್ದೇವೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟ ದೇವಿಗೆ ಕೋಟಿ ಕೋಟಿ ನಮನ ಅಂತ ಹೇಳಿದ್ರು. ಅಲ್ಲದೆ ನಾಡಿನ ಜನತೆಗೆ ಯಾವುದೇ ಸಂಕಷ್ಟಗಳು ಬರಬಾರದು, ಏನೇ ಸಂಕಷ್ಟ ಇದ್ರೂ ಆ ದೇವಿ ನನಗೆ ಕೊಡಲಿ, ಅದನ್ನ ಸಹಿಸಿಕೊಳ್ಳುವ ಶಕ್ತಿ ಕೂಡ ದೇವಿ ನೀಡಲಿ ಎಂದು ಬೇಡಿಕೊಂಡ್ರು.
ವರ್ಷಗಳಿಂದ ವಿಶ್ವವಿಖ್ಯಾತ ಮೈಸೂರು ದಸರಾವನ್ನ ಸರಳವಾಗಿ ಆಚರಿಸಲಾಗ್ತಾ ಇದೆ. ಮುಂದಿನ ಬಾರಿ ವೈಭವೋಪೇತವಾಗಿ ದಸರಾ ಆಚರಿಸೋಣ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ದಸರಾ ಉದ್ಘಾಟನೆಯಲ್ಲಿ ಮಾತನಾಡಿದ ಅವರು, ನಾಡ ಹಬ್ಬ ದಸರಾ ಜನರಲ್ಲಿ ಉತ್ಸಾಹ ತುಂಬಬೇಕು, ನಾಡಿನಲ್ಲಿ ಉತ್ತಮ ಮಳೆ ಬೆಳೆಯಾಗಬೇಕು ಅಂತ ಹೇಳಿದ್ರು. ಮೈಸೂರು ದಸರಾ ಚಾಲನೆಗೂ ಮುನ್ನ ದಸರಾ ಉದ್ಘಾಟಕ ಎಸ್ಎಂ ಕೃಷ್ಣ ನಾಡದೇವತೆ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಸಿಎಂ ಬಸವರಾಜ ಬೊಮ್ಮಾಯಿ, ಸಚಿವರಾದ ಎಸ್ಟಿ ಸೋಮಶೇಖರ್, ಆರ್ ಅಶೋಕ್, ಸುನೀಲ್ ಕುಮಾರ್, ಭೈರತಿ ಬಸವರಾಜ್, ಬಿಸಿ ಪಾಟೀಲ್, ಶಿವರಾಮ್ ಹೆಬ್ಬಾರ್, ಕೆಸಿ ನಾರಾಯಣಗೌಡ, ಶಾಸಕ ಅರವಿಂದ್ ಬೆಲ್ಲದ್ ಸೇರಿ ಹಲವರು ಪೂಜೆಯಲ್ಲಿ ಭಾಗಿಯಾಗಿ ಎಸ್ಎಂ ಕೃಷ್ಣಗೆ ಸಾಥ್ ಕೊಟ್ಟರು. ಕೋವಿಡ್ ಕಾರಣದಿಂದಾಗಿ ಸತತ 2ನೇ ವರ್ಷವೂ ಸರಳವಾಗಿ ದಸರಾ ಆಚರಿಸಲಾಗ್ತಾ ಇದೆ. ಮುಂಜಾನೆ 4:30ರಿಂದ ಪೂಜಾ ಕೈಂಕರ್ಯಗಳು ಶುರುವಾಗಿದ್ದು, ಚಾಮುಂಡಿ ತೊಟ್ಟಿಯಲ್ಲಿ ರಾಜವಂಶಸ್ಥ ಯದುವೀರ್ಗೆ ಕಂಕಣ ಧಾರಣೆ ಮಾಡಲಾಯಿತು. ಬಳಿಕ ಪಟ್ಟದ ಆನೆ, ಹಸು, ಒಂಟೆ, ಪಟ್ಟದ ಕುದುರೆಗೆ ಪೂಜೆ ಸಲ್ಲಿಸಲಾಯಿತು. ಬಳಿಕ ಸಿಂಹಾಸನ ಏರಿ ಯದುವೀರ್ ಖಾಸಗಿ ದರ್ಬಾರ್ ನಡೆಸಿದ್ರು. ಮೈಸೂರು ದಸರಾ ಆಚರಣೆ ವೇಳೆ ಕೋವಿಡ್ ರೂಲ್ಸ್ ಪಾಲಿಸಲು ಸರ್ಕಾರದ ಪ್ರತ್ಯೇಕ ಗೈಡ್ಲೈನ್ಸ್ ರಿಲೀಸ್ ಮಾಡಿದೆ. ಅರಮನೆ ಆವರಣದಲ್ಲಿ ದಸರಾ ಸೆಲೆಬ್ರೇಟ್ ಮಾಡಬೇಕು, ಮಾಸ್ಕ್ ಧರಿಸೋದ್ರ ಜೊತೆ ಸ್ಯಾನಿಟೈಸ್ ಬಳಕೆ ಕಡ್ಡಾಯ ಅಂತ ನಿಯಮ ಜಾರಿ ಮಾಡಿದೆ. ಅಲ್ಲದೆ ವರ್ಚುವಲ್ ಮೂಲಕ ಜಂಬೂ ಸವಾರಿ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಗಿದ್ದು, ದಸರಾ ಉದ್ಘಾಟನೆ ಕಾರ್ಯಕ್ರಮಕ್ಕೆ 100 ಜನರಿಗೆ ಅನುಮತಿ ನೀಡಿತ್ತು. ದಸರಾ ಗಜಪಡೆಯಲ್ಲಿ ವಿಶೇಷ ಸ್ಥಾನ ಪಡೆದಿದ್ದ ವಿಕ್ರಮ ಆನೆ ಬದಲಿಗೆ ಪಟ್ಟದ ಆನೆಯಾಗಿ ಧನಂಜಯ ಆನೆಯನ್ನ ಆಯ್ಕೆ ಮಾಡಲಾಗಿದೆ. ವಿಕ್ರಮ ಆನೆಗೆ ಮದ ತುಂಬಿದ ಕಾರಣದಿಂದಾಗಿ ಆನೆಯನ್ನ ಬದಲಿಸಲಾಗಿದ್ದು, ನಿಶಾನೆ ಆನೆಯಾಗಿ ಗೋಪಾಲಸ್ವಾಮಿಯನ್ನ ಸೆಲೆಕ್ಟ್ ಮಾಡಲಾಗಿದೆ. ಸಿಂಗಾರಗೊಂಡ ಆನೆಗಳು ಅರಮನೆಯ ಧಾರ್ಮಿಕ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ವು. ಆನೆಗಳು ಪೂಜೆಯಲ್ಲಿ ಭಾಗಿಯಾಗುವ ಮುನ್ನ ಆನೆಗಳನ್ನ ಬಣ್ಣಗಳಿಂದ ಸಿಂಗರಿಸಿ ಸೊಂಡಿಲಿಗೆ ಗೊಂಡ ಬೇರುಂಡ ಚಿತ್ರ ಬಿಡಿಸಿ ಅದ್ದೂರಿಯಾಗಿ ಕಾಣುವಂತೆ ಸಿಂಗಾರ ಮಾಡಲಾಯಿತು. ಇನ್ನಷ್ಟು ಸುದ್ದಿಯನ್ನ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಆಕ್ಸಿಜನ್ ಘಟಕ ಉದ್ಘಾಟನೆ ವೇಳೆ ವಿಘ್ನ ಉಂಟಾದ ಕಾರಣ ಅಧಿಕಾರಿಗಳ ವಿರುದ್ಧ ಸಚಿವ ನಾರಾಯಣಗೌಡ ಗರಂ ಆದ ಘಟನೆ ನಡೆದಿದೆ. ಮಂಡ್ಯದ ವಿಮ್ಸ್ನಲ್ಲಿರುವ ಆಕ್ಸಿಜನ್ ಘಟಕದ ಉದ್ಘಾಟನೆ ವೇಳೆ ಸ್ವಿಚ್ ಆನ್ ಮಾಡಿದ್ರು ಆನ್ ಆಗದ ಹಿನ್ನೆಲೆ ಸಚಿವರು ಕೆಂಡಾಮಂಡಲವಾದ್ರು. ನಿಮ್ಗೆಲ್ಲ ಮಂಡ್ಯದಲ್ಲಿ ಕೆಲಸ ಮಾಡಲು ಆಗೋದಿಲ್ಲ, ಬೇರೆ ಕಡೆ ವರ್ಗಾವಣೆಯಾಗಿ ಬಿಡಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಕೆಲ ಸಮಯದ ಬಳಿಕ ಆಕ್ಸಿಜನ್ ಘಟಕ ದುರಸ್ತಿ ಮಾಡಲಾಗಿದ್ದು, ಸಚಿವರು ಮತ್ತೊಮ್ಮೆ ಬಂದು ಸ್ವಿಚ್ ಆನ್ ಮಾಡಿದ ಪ್ರಸಂಗ ನಡೆಯಿತು. ಬ್ರೇಕ್ ಫೇಲ್ ಆಗಿ ರಸ್ತೆಯಲ್ಲಿಯೇ ಎಲ್ಪಿಜಿ ಟ್ಯಾಂಕರ್ ಉರುಳಿ ಬಿದ್ದಿರುವ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಮಾದಾವರ ನೈಸ್ ರಸ್ತೆಯ ಟೋಲ್ ಬಳಿ ನಡೆದಿದೆ. ಘಟನಾ ಸ್ಥಳಕ್ಕೆ ಪೀಣ್ಯ ಅಗ್ನಿಶಾಮಕ ದಳ ಸಿಬ್ಬಂದಿ, ಮಾದನಾಯಕನಹಳ್ಳಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬ್ರೇಕ್ ಫೇಲ್ ಆಗಿದ್ರಿಂದ ಟ್ಯಾಂಕರ್ ಚಾಲಕನ ನಿಯಂತ್ರಣ ಕಳೆದುಕೊಂಡು ಪಲ್ಟಿಯಾಗಿದೆ ಎನ್ನಲಾಗಿದೆ. ಕೋಟೆನಾಡು ಚಿತ್ರದುರ್ಗ ನಗರದಲ್ಲಿ ರಾತ್ರಿ ಭಾರೀ ಮಳೆ ಹಿನ್ನೆಲೆ ಅವಾಂತರಗಳ ಸರಮಾಲೆಯೇ ನಡೆದಿದೆ. ನೀರು ನುಗ್ಗಿದ ಪರಿಣಾಮ ಜಗಜೀವನ್ ರಾಮ್ ಬಡಾವಣೆಯ ರಸ್ತೆಗಳು ಕೆಸರು ಗದ್ದೆಗಳಂತಾಗಿವೆ. ಈ ವೇಳೆ ಮಹಿಳೆ ಮತ್ತು ಆಕೆಯ ಪುತ್ರ ಜಾರಿ ಬಿದ್ದಿದ್ದು ಕೈ ಕಾಲಿಗೆ ಬಲವಾದ ಪೆಟ್ಟು ಬಿದ್ದಿದೆ. ತಾಯಿ ಮಗ ಜಾರಿ ಬೀಳುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ 2001ರ ಅಕ್ಟೋಬರ್ 7ರಂದು ಗುಜರಾತ್ ಸಿಎಂ ಆಗಿ ಮೊದಲ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದ್ರು. ಈಗ ಸಿಎಂ ಮತ್ತು ಪಿಎಂ ಹುದ್ದೆಯಲ್ಲಿ ನರೇಂದ್ರ ಮೋದಿ 20 ವರ್ಷ ಪೂರೈಸಿದ್ದಾರೆ. ಹೀಗಾಗಿ ಜಮ್ಮು ಕಾಶ್ಮೀರದಲ್ಲಿ 20 ವರ್ಷ ಸೇವಾ ಮತ್ತು ಸಮರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕಳೆದ 7 ವರ್ಷಗಳಲ್ಲಿ ದೇಶದಾದ್ಯಂತ ಜನರಿಗೆ ಅನುಕೂಲವಾಗುವ ಹಲವಾರು ನೀತಿಗಳನ್ನು ಕೈಗೊಂಡಿದೆ ಅಂತ ಹೇಳಿದರು.